ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಧಿಕಾರದ ಆಟ ಶುರುವಾಗಿದೆ. ಪವರ್ ಶೇರಿಂಗ್ ಫೈಟ್ನಲ್ಲಿ ದಿನಕ್ಕೊಂದು ಟರ್ನ್ ಕಂಡುಬರ್ತಾ ಇದೆ. ಬದಲಾವಣೆಗೆ ಕೂಗಿಗೆ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಅನ್ನ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯಗೆ ವಿರೋಧಿಗಳ ತಂತ್ರದ ಸುಳಿವು ಕೂಡ ಸಿಕ್ತಾ ಅನ್ನುವಂತಹ ವಿಚಾರ ಇದೀಗ ಕಾಡ್ತಾ ಇದೆ. ಡಿಕೆಶಿ ಸಿಎಂ ಆಗ್ಬೇಕು ಅಂತ ಹೇಳಿ ಭುಗಿಲೆಬ್ಬಿಸಿದ್ದಾರೆ ಆಪ್ತರು. ಇದು ಒಂದು ಕಡೆಯಲ್ಲಿ ಸಿಎಂ ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತೆ ಕಂಡು ಬರ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಧಿಕಾರದ ಆಟ, ಬದಲಾವಣೆ ಕೂಗಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮಾಧ್ಯಮದಕ್ಕೆ ಹೇಳಿಕೆಯನ್ನ ಕೊಡೋ ಮೂಲಕ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಅಂತ ಭಾವಿಸಲಾಗಿತ್ತು. ಆದರೆ ಅದು ಅಲ್ಲಿಗೆ ನಿಂತಂತೆ ಕಂಡು ಬರ್ತಾ ಇಲ್ಲ. ಡಿಕೆಶಿ ಸಿಎಂ ಆಗ್ಬೇಕು ಅಂತ ಹೇಳಿ ಡಿಕೆಶಿ ಆಪ್ತರು ಒಂದ್ ಕಡೆ ಜೋರಾಗಿ ರಣತಂತ್ರವನ್ನ ಹೆಣೆಯೋದಕ್ಕೆ ಶುರು ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿ ಗಾದಿಗಾಗಿ ಪೈಪೋಟಿ ನಡೆದಿತ್ತು. ಸಿಎಂ ಕುರ್ಚಿ ಯಾರಿಗೆ ಅನ್ನುವಂತಹ ವಿಚಾರ, ಪಟ್ಟಕ್ಕಾಗಿ ಫೈಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಅಧಿಕಾರದ ಮೇಲಾಟ ಜೋರಾಗಿ ಕಂಡುಬರ್ತಾ ಇತ್ತು. ಆದರೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು, ಅಲ್ಲಿಂದ ಸ್ವಲ್ಪ ತಣ್ಣಗಾದಂತೆ ಕಂಡುಬಂತು. ಜೊತೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನ ಬದಲಾವಣೆ ಮಾಡುವ ಯಾವುದೇ ವಿಚಾರಕ್ಕೂ ಕೂಡ ಆಸ್ಪದಕ್ಕೆ ಎಡೆ ಇಲ್ಲದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಣ್ಮೆಯಿಂದ ಬೆಣ್ಣೆಯಲ್ಲಿ ಕೂದಲನ್ನ ತೆಗೆದಂತೆ ಟಾಂಗ್ ಅನ್ನ ನೀಡಿದ್ರು. ಹೈಕಮಾಂಡ್ಗಾಗಿರಬಹುದು, ಹಾಗೆ ರಾಜ್ಯ ಕಾಂಗ್ರೆಸ್ನ ಇತರ ನಾಯಕರಿಗಾಗಿರಬಹುದು. ಅವರ ಜೊತೆಯಲ್ಲಿ ಯಾರು ಸ್ಪರ್ಧೆಗೆ ಬಿದ್ದಿದ್ದಾರೆ ಅವರಿಗೆ ಟಾಂಗ್ ಅನ್ನ ಕೊಡುವ ಕೆಲಸವನ್ನ, ಅವರ ಬಾಯಿಯನ್ನ ಮುಚ್ಚಿಸುವ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯ ತಾಳ್ಮೆ, ನಡೆ ಹಾಗೂ ಶ್ರದ್ಧೆ, ಆ ರೀತಿಯಾದಂತಹ ಮಾತುಗಳನ್ನ ಹೇಳಿಕೊಂಡು ಬಂದ್ರು. ತಾಳ್ಮೆಯಿಂದ ವರ್ತಿಸಬೇಕು, ಯಾವುದೇ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿ ಗಾದಿಗಾಗಿ ಪೈಪೋಟಿಯನ್ನ ಓಪನ್ ಆಗಿ ನಡೆಸುವಂತದ್ದು ಅಥವಾ ಓಪನ್ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತದ್ದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ತಾಳ್ಮೆಯ ಜಪವನ್ನ ಮಾಡಿದ್ರು. ಜೊತೆಯಲ್ಲಿ ಇನ್ನು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಏನು ಸಿದ್ದರಾಮಯ್ಯನವರು ಹೇಳಿದ್ರು. ಆ ಮಾತಿನಿಂದ ಒಂದ್ ಕಡೆ ಸುರ್ಜೇವಾಲಾ ಕೂಡ ಗಲಿಬಿಲಿಗೊಂಡ್ರು. ಏನಪ್ಪಾ ಇದು, ನಾನು ಇಲ್ಲಿ ಹೋಗಿ ಮೀಟಿಂಗ್ ಮೇಲೆ ಮೀಟಿಂಗು, 1 to 1 ಸಭೆಯನ್ನ ಮಾಡ್ತಾ ಇದ್ದೀನಿ. ಆದ್ರೆ ಇತ್ತ ನೋಡಿದ್ರೆ ಸಿದ್ದರಾಮಯ್ಯನವರು ಭಾರಿ ಒಂದು ಟಾಂಗನ್ನ ನಮ್ಗೆ ಕೊಡ್ತಾ ಇದ್ದಾರಲ್ಲ, ಆಘಾತವನ್ನ ನೀಡುವ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವುದೇ ರೀತಿಯಲ್ಲೂ ಅವರನ್ನ ಬದಲಾಯಿಸುವಂತಹ ಮುಂದೆ ಯಾವತ್ತಾದ್ರೂ ಕೂಡ ಬದಲಾಯಿಸೋದಕ್ಕೆ ಆಸ್ಪದವೇ ಇಲ್ಲದಂತೆ ಮಾತನಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರು ಕೂಡ ಒಂದ್ ರೀತಿಯಲ್ಲಿ ಗಲಿಬಿಲಿ ಆದ್ರು. ಯಾಕೆಂದ್ರೆ ಅವತ್ತು ಸಿದ್ದರಾಮಯ್ಯನವರು ನೀಡಿದಂತಹ ಸ್ಟೇಟ್ಮೆಂಟ್ಗಳು ಕೂಡ ಅದೇ ರೀತಿಯಾಗಿ ಇದ್ವು. ಇನ್ನು 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಹೇಳಿದಂತ ಮಾತಾಗಿರಬಹುದು, ಅಥವಾ ಮುಂದಿನ ಚುನಾವಣೆಗೂ ಕೂಡ ನಾನೇ ನಾಯಕ, ನನ್ನ ನಾಯಕತ್ವದಲ್ಲೇ 28ರ ಚುನಾವಣೆ ಕೂಡ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದಂತಹ ರೀತಿ ಆಗಿರಬಹುದು. ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಸಿಗ್ಬೇಕಲ್ವೇ ಅಂತ ಹೇಳಿ ಪತ್ರಕರ್ತರು ಕೇಳಿದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಹಿಂದೆ ನಿಭಾಯಿಸಿದವರು ಕೂಡ ಅಚ್ಚುಕಟ್ಟಾಗಿಯೇ ನಿಭಾಯಿಸಿದ್ದಾರೆ. ಆ ಚಾರ್ನಲ್ಲಿ ಯಾರೇ ಇದ್ರೂ ಕೂಡ ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಒಂದೇ ಮಾತಿಗೆ ನಿವಾರಿಸಿಬಿಟ್ರು. ಆ ರೀತಿಯಾಗಿ ಜಾಣ್ಮೆಯ ಮಾತುಗಳನ್ನ ಆಡಿ ತಂತ್ರಗಾರಿಕೆಯಿಂದ ತಮ್ಮ ಪಟ್ಟವನ್ನ ಭದ್ರಪಡಿಸಿಕೊಂಡು ಬಂದ್ರು. ಇದೀಗ ಸಿಎಂ ಬ್ರಹ್ಮಾಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಪ್ರತ್ಯಸ್ತ್ರವನ್ನ ಬಿಡೋದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಯನ್ನ ನಡೆಸಿಕೊಳ್ತಾ ಇರುವಂತೆ ಕಂಡು ಬರ್ತಾ ಇದೆ. ದೆಹಲಿಗೆ ಹೋಗಿ ಬಂದಂತಹ ಡಿಕೆ ಶಿವಕುಮಾರ್ ಅವರು ಮತ್ತೆ ದೇವಾಲಯಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಏನು ಶಿರಡಿ ಸಾಯಿಬಾಬನ ದರ್ಶನವನ್ನ ಮಾಡಿದಂತಹ ಶಿವಕುಮಾರ್ ಅವರು ಪ್ರಾರ್ಥನೆ ಫಲ ಕೊಡದೆ ಇರೋದಿಲ್ಲ, ಪ್ರಯತ್ನ ಫಲ ಕೊಡದೆ ಇರಬಹುದು, ಆದ್ರೆ ಪ್ರಾರ್ಥನೆ ಫಲ ಕೊಡದೆ ಇರೋದಿಲ್ಲ ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ.
ಈ ಹಿಂದೆ ಚಾಮುಂಡೇಶ್ವರಿ ದರ್ಶನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಡ್ಗಾಯನ್ನ ಒಡೆದು ಅದೇ ಮಾತನ್ನ ಹೇಳಿದ್ರು. ಈಗ ಮತ್ತೊಮ್ಮೆ ದೇವಾಲಯದ ದರ್ಶನವನ್ನ ಮಾಡಿ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಶ್ರದ್ಧೆ, ನಂಬಿಕೆ, ತಾಳ್ಮೆ ಇತ್ಯಾದಿ ಜಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ತಮ್ಮದೇ ಪಕ್ಷದಲ್ಲಿ ನಾಯಕರು ಶಾಸಕರನ್ನ ಸೆಳೆಯುವಂತಹ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಶಾಸಕರ ಬೇಡಿಕೆಗಳು ಏನಾಗಿದ್ವು, ಅವರ ಆರೋಪಗಳು ಏನಾಗಿದ್ವು ತಮ್ಗೆಲ್ರಿಗೂ ಗೊತ್ತು. ತಮಗೆ ಅನುದಾನಗಳು ಸಿಗ್ತಾ ಇಲ್ಲ, ನಾವು ನಮ್ಮ ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ, ಈ ಒಂದು ರೋಡನ್ನ ರಿಪೇರಿ ಮಾಡೋದಕ್ಕಾಗಿರ್ಬಹುದು, ಬೇಸಿಕ್ ಏನೇ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕಾಗಿರ್ಬಹುದು, ಯಾವುದಕ್ಕೂ ಕೂಡ ನಮಗೆ ಫಂಡ್ ಸಿಗ್ತಾ ಇಲ್ಲ, ಅನುದಾನಗಳ ಕೊರತೆ ಇದೆ, ಜೊತೆಯಲ್ಲಿ ಇಲ್ಲಿ ಬಂದ್ರೆ ಸಚಿವರು ಮಾತನಾಡಿಸೋದಿಲ್ಲ ಅನ್ನುವಂತಹ ದೂರನ್ನ ಅವರು ಹೇಳ್ತಾ ಇದ್ರು. ನಾವು 700-800 ಕಿಲೋಮೀಟರ್ ಗಡಿ ಭಾಗದಿಂದ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಸಚಿವರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಬರ್ತೀವಿ. ಆದ್ರೆ ಇಲ್ಲ ಬಂದ್ರೆ ಸಚಿವರುಗಳು ಮಾತ್ರ ನಮ್ಮನ್ನ ಭೇಟಿ ಆಗೋದಿಲ್ಲ, ಕಾಯಿಸ್ತಾರೆ, ಕೊನೆಗೂ ಕೂಡ ಮೀಟ್ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸೋದಿಲ್ಲ. ಇನ್ನು ನಮ್ಮ ದೂರು ದುಮ್ಮಾನಗಳನ್ನ ಹೇಳ್ಕೊಳ್ಳೋದು ದೂರದ ಮಾತಾಯಿತು. ಅನುದಾನ ಅಂತೂ ಇಲ್ಲವೇ ಇಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲವೂ ದುಡ್ಡು ಖಾಲಿ ಆಗ್ಬಿಟ್ಟಿದೆ, ಅನುದಾನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾನೆ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಬಿಡ್ತಾರೆ. ಇನ್ನು ಅನುದಾನದ ಮಾತು ಎಲ್ಲಿಂದ ಬಂತು ಅಂತ ಹೇಳಿ ಶಾಸಕರುಗಳು ದೂರ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಜಾಣ್ಮೆಯ ನಡೆಯನ್ನ ಪ್ರದರ್ಶಿಸಿದ್ರು. ತಮ್ಮ ಇಲಾಖೆಯ ಹಣವನ್ನ ಏನು ಶಾಸಕರನ್ನ ಕರೆದು ಸಾಧ್ಯವಾದಷ್ಟು ಅವರಿಗೆ ಕೊಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ ನಿಂದ. ಬಸವರಾಜ್, ಇದೇನು ಸಿದ್ದು ಮತ್ತು ಡಿಕೆ ನಡುವೆ ವಾರ್ ಮತ್ತಷ್ಟು ಜೋರಾಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಡಿಕೆಶಿ ಸಿಎಂ ಆಗ್ಬೇಕನ್ನುವಂತಹ ಆಪ್ತರ ಕೂಗು ಭುಗಿಲೇಳ್ತಾ ಇದೆ. ಈ ಒಂದು ಅಧಿಕಾರದ ಮೇಲಾಟ ಯಾವ ರೀತಿಯಲ್ಲಿ ನಡೀತಾ ಇದೆ, ಇನ್ನು ಮುಂದೆ ಯಾವೆಲ್ಲ ಟರ್ನ್ಗಳನ್ನ ಇದು ಪಡೆದುಕೊಳ್ಬಹುದು ಅಂತ? ವಿದ್ಯಾ ಭಟ್, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಪ್ರಬಲ ಆಕಾಂಕ್ಷೆಯನ್ನು ಕೂಡ ಇಟ್ಕೊಂಡವರು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಹೂಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನ ಅರಿತುಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಆಪ್ತ ಬಣ ಇವರಿಗೆ ಒಂದು ಚೆಕ್ಮೇಟ್ ಕೊಡುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನು ಕೂಡ ಈಗ ಕಂಡಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆಯೂ ಕೂಡ ಅಂದ್ರೆ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಪ್ರಬಲ ಒಂದು ಪಟ್ಟನ್ನು ಕೂಡ ಹಿಡ್ಕೊಂಡಿದ್ರು. ಹೈಕಮಾಂಡ್ ನಾಯಕರು ಸಹಿತ ಸಾಕಷ್ಟು ಇವರ ಮಧ್ಯೆ ಒಂದಿಷ್ಟು ವೈಮನಸ್ಸು ಉಂಟಾದಂತಹ ಸಂದರ್ಭದಲ್ಲಿ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿ ಕೆಲವೊಂದಿಷ್ಟು ಮಾತುಗಳನ್ನ ಆಡಿಸಿ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಂ ಆಗುವಂತಹ ಅವಕಾಶವನ್ನ ಮಾಡಿಕೊಟ್ರು ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಎರಡೂ ಸರ್ಕಾರ ಈಗ ಅರ್ಧ ಶತಕ ಬಾರಿಸಿದಂತಹ ಸಂದರ್ಭದಲ್ಲಿ ಈಗ ಮತ್ತೆ ಸಿಎಂ ಸ್ಥಾನ ಬದಲಾವಣೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ದಿಕ್ಕಿನಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಅವಕಾಶ ಮಾಡಿಕೊಡಬೇಕು, ಪಕ್ಷಕ್ಕಾಗಿ ಹಲವಾರು ರೀತಿಯಲ್ಲಿ ದುಡಿದಿದ್ದಾರೆ, ಹಾಗಾಗಿ ಅವರಿಗೂ ಕೂಡ ಈ ಬಾರಿ ಒಂದು ಅವಕಾಶವನ್ನ ಕೊಡಬೇಕು, ಸಿಎಂ ಮಾಡಬೇಕು ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಪೂರಕವೆಂಬಂತೆ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲೂ ಕೂಡ ಸಂದರ್ಶನವನ್ನು ಕೂಡ ಕೊಟ್ಟಿದ್ರು, ಮಾತುಕತೆ ಆಗಿದೆ ಅನ್ನುವಂಥದ್ದು. ಮತ್ತೆ ಅವರ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ಹಲವಾರು ರೀತಿ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಆಗ್ತಾರೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನ ಆಶೀರ್ವಚನಗಳನ್ನು ಕೂಡ ನೀಡ್ತಾ ಇದ್ರು. ಇವೆಲ್ಲವನ್ನು ಕೂಡ ಅರ್ಥಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತಹ ಬಹಿರಂಗವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ದೆಹಲಿಗೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಯಾವಾಗ ಈ ಹಿಂದೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಕೊಟ್ಟಿದ್ರು ಹೇಳಿಕೆಯನ್ನ,
ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿ ಮಾತುಕತೆ ನಡೆದಿಲ್ಲ, ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಈ ಒಂದು ಹೇಳಿಕೆ ಬೆನ್ನಲ್ಲೇ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಇದು ಆಕ್ರೋಶಕ್ಕೆ ಗುರಿಯಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅವರ ಆಪ್ತ ಬಣವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಾಯವನ್ನ ಹೇರ್ತಾರೆ. ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ, ಆ ಒಂದು ಹೈಕಮಾಂಡ್ ಮಟ್ಟದಲ್ಲಿ ನಿಮ್ಮ ಮಾತುಕತೆ ಆಗಿದೆಯೋ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳುವಂತಹ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವಾರು ಶಾಸಕರು ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ದುಂಬಾಲ್ ಬೀಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭ ಸರಿಯಲ್ಲ, ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನುವಂತಹ ಮೌನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಇದಕ್ಕೆಲ್ಲವುದಕ್ಕೂ ಕೂಡ ಇತಿಶ್ರೀ ಆಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು. ಒಂದ್ ಕಡೆ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣ ಗಾಳ ಹಾಕಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೂ ಕೂಡ ನಾನು ಸದ್ಯ ಒಂದು ಕೆಪಿಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ದೀಕ್ಷೆ ಕೊಟ್ಟಿದ್ದಾರೆ, ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷ ಇಲ್ದಿದ್ರೆ ನಾನಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆ ಕೊಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ದಾಳವನ್ನ ಉರುಳಿಸ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ಅನ್ನುವಂಥದ್ದು ಕೂಡ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತದೆ. ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವ್ರನ್ನ ಅವರೇ ಸ್ವತಃ ಪತ್ರ ಬರೆದು ಅವರನ್ನ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ. ಆ ಸುದ್ದಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಆಪ್ತ ಬಣಕ್ಕೆ ಗೊತ್ತಾಗುತ್ತೋ ಎಲ್ಲ ಒಂದ್ ಕಡೆ ಇದು ಮುಂದೆ ವಿಕೋಪಕ್ಕೆ ಹೋಗ್ಬಹುದು. ಹಾಗಾಗಿ ಇದಕ್ಕೆ ಈಗಲೇ ಇತಿಶ್ರೀ ಆಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಆಪ್ತ ಬಣ ಮುಂದಾಗುತ್ತೆ. ಇದೇ ದಿಕ್ಕಿನಲ್ಲಿ ದೆಹಲಿಯಲ್ಲೂ ಕೂಡ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರೆ. ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಶಾಸಕರ ಅಭಿಪ್ರಾಯ ಕೇಳುವಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರ ಪ್ರಶ್ನೆಯನ್ನು ಕೂಡ ಅವರು ಶಾಸಕರಿಗೆ ಕೇಳಿದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ. ಅದಕ್ಕೆ ಪೂರಕವೆಂಬಂತೆ ಸುರ್ಜೇವಾಲಾ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಕೆಲವು ಶಾಸಕರು ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಅದು ಅವರ ಸ್ವತಂತ್ರ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಇದು ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ ಸುರ್ಜೇವಾಲಾ ಅವರು ಆ ರೀತಿ ಕ್ವಶನ್ ಕೇಳಿಲ್ಲ ಅನ್ನುವಂಥದ್ದು. ಆದ್ರೆ ಸುರ್ಜೇವಾಲಾ ಅವರೇ ಹೇಳ್ತಾರೆ ಕೇಳಿದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಈ ಗೊಂದಲ ಸೃಷ್ಟಿ ಆದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಈ ರೀತಿಯಾಗಿರುವಂತಹ ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ಚೆಕ್ಮೇಟ್ ಅನ್ನ ನೀಡಿದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಬ್ಬರು ನಾಯಕರು ಕೂಡ ಸಿಎಂ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ದೊಡ್ಡ ಮಟ್ಟಿಗೆ ತಲೆನೋವಿಗೆ ಕೂಡ ಪರಿಣಮಿಸಿದೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಯಾವುದೇ ಕೂಡ ಚರ್ಚೆ ಮಾಡೋದು ಬೇಡ, ಸದ್ಯಕ್ಕೆ ನಿಮ್ಮ ಕಾರ್ಯವನ್ನ ನಿರ್ವಹಿಸಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಶತಾಯಗತಾಯ ಪ್ರಯತ್ನ ಮಾಡಿ ತನ್ನ ಗುರಿಯನ್ನ ಮುಟ್ಟಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು. ಹಾಗಾಗಿ ಇದೀಗ ಏನು ದೇವರ ಮೊರೆ ಹೋಗಿದಾದ ಬಳಿಕ ದೆಹಲಿಯ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅನ್ನುವಂತ ತವಕದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇರುವಂತೆ ಕಾಣಿಸ್ತಾ ಇದೆ. ವಿದ್ಯಾಭಟ್, ಬಸವರಾಜ್, ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ಅಥವಾ ಹೈಕಮಾಂಡ್ ಅವರಿಗೆ ಪತ್ರವನ್ನೇನಾದ್ರೂ ಬರೆದಿದ್ರಾ ಅಂತ ಹೇಳಿ ಆ ಸುಳಿವು ಸಿಕ್ಕಿತ್ತ ಸಿದ್ದರಾಮಯ್ಯನವರಿಗೆ? ಆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅದೇ ಕಾರಣ ಆಯ್ತಾ ಅಂತ? ಖಂಡಿತ ವಿದ್ಯಾಭಟ್, ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಶಾಸಕರ ಅಭಿಪ್ರಾಯ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಪತ್ರ ಬರೆದಿದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ. ಹಾಗಾಗಿ ಮತ್ತೆ ಶಾಸಕರನ್ನು ಕೂಡ ಅವರೇ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲಾ ವಿಚಾರಗಳನ್ನ ತಿಳಿದುಕೊಂಡು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನೇ ಇಷ್ಟಕ್ಕೆ ಬಿಡಬಾರ್ದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮುಂದಾಗ್ತಾರೆ. ಅವರ ಆಪ್ತ ಬಣವು ಕೂಡ ಇದನ್ನೇ ಒತ್ತಾಯ ಮಾಡುತ್ತೆ, ನೀವು ಈಗಲೇ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು, ಇಲ್ಲ ಅಂತಂದ್ರೆ ಹೈಕಮಾಂಡ್ ಕೂಡ ನಿಮಗೆ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ದೊಡ್ಡ ಮಟ್ಟದಲ್ಲಿ ನಮಗೆ ಗೊಂದಲ ಸೃಷ್ಟಿ ಆಗುತ್ತೆ, ಏಕಾಏಕಿಯಾಗಿ ನಾವು ತೀರ್ಮಾನ ಕೈಗೊಳ್ಳಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನ ಸೂಕ್ತವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಇದಕ್ಕೆ ಇತಿಶ್ರೀ ಆಡಬೇಕು ಅನ್ನುವಂತಹ ಒತ್ತಾಯವನ್ನ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಮತ್ತೆ ಸಂಘಟನಾ
ಸಂಘಟನಾತ್ಮಕ ಇರ್ತಕ್ಕಂಥ ನಾಯಕರು ಕೂಡ ಒತ್ತಾಯವನ್ನು ಮಾಡ್ತಾರೆ. ಅದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ದೆಹಲಿಯ ಅಂಗಳದಲ್ಲಿ ಅಂದ್ರೆ ಹೈಕಮಾಂಡ್ ನಾಯಕರ ಅಂಗಳದಲ್ಲೇ ಈ ರೀತಿಯಾಗಿದ್ದ ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನ ಮಾಡಿ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ, ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅನ್ನುವಂತಹ ಒಂದು ಸ್ಫೋಟಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ವಿದ್ಯಾ ಭಟ್.